ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ. ಆ್ಯಕ್ಚುಲಿ ನಮ್ಮ ಮಾಮಿಯವ್ರು ಏನಾದರೂ ಮಾಡಿಕೊಡು ತಿನ್ನೋಕ್ಕೆ ಅಂತಂದರು. ಸೊ ಇವತ್ತು ಪನ್ನೀರ್ ಮಾಡೋಣ ಅಂತ, ಯಾಕಂದರೆ ಇವತ್ತು ಸ್ಯಾಟರ್ಡೆ ಬೇರೆ. ಸೊ ಸ್ಯಾಟರ್ಡೆ ನಮ್ಮ ಮನೇಲಿ ಎಲ್ಲರೂ ವೆಜ್ಜು. ನಾನು ಆ್ಯಕ್ಚುಲಿ KFC ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಯಾರೂ ತಿನ್ನಂಗಿಲ್ಲ. ಸೊ ಅದನ್ನು ಬೇಕಿದ್ರೆ ನಾಳೆ ಹಂಗೆ ಮಾಡೋಣ ಅಂತ. ಬಟ್ ಇವತ್ತು ಮೇನ್ ಫೋಕಸ್ ಬಂದ್ಬಿಟ್ಟು ವೆಜ್ ಅಲ್ವಾ. ಸೊ ಅದಕ್ಕೆ ಪನ್ನೀರ್ ಮಂಚೂರಿಯನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ನಂದೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಬಂದಿದ್ದೀವಿ. ಇದು ಏನಿದು ಕ್ಯಾಪ್ಸಿಕಮ್ಮು ಮತ್ತು ಚಿಲ್ಲಿ ಸಾಸ್, ಗಾರ್ಲಿಕ್ಕು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಯಾವುದಿದು ಚಿಲ್ಲಿ ಸಾಸ್ ಅಲ್ಲ, ಚಿಲ್ಲಿ ಸಾಸು. ಇದೇನು ಬೇಕಾಗಿಲ್ಲ, ಸುಮ್ಮನೆ ತೊಗೊಂಬಂದಿದ್ದೀನಿ ಇದನ್ನು ಟೇಸ್ಟಿಗೆ ಅಂತ. ಮತ್ತು ಇದು ಸೋಯಾ ಸಾಸು, ಪನ್ನೀರು ಮತ್ತು ಪೆಪ್ಪರ್ ಪೌಡ್ರು. ಸೊ ಇದು ಮೈದಾ ಮತ್ತು ಕಾರ್ನ್ಫ್ಲವರು. ಸೊ ಈ ರೆಸಿಪಿ ನೋಡ್ಕೊಳ್ಳಿ. ರೆಸಿಪಿ ಏನಾದರೂ ಇಷ್ಟ ಆದರೆ ನೀವು ಟ್ರೈ ಮಾಡ್ಕೊಂಡು ತಿನ್ನಿರಿ. ಸೊ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಅಂತ ಪ್ರೊಸೆಸ್, ಆಯಿತಾ? ಇದು ರಿವ್ಯೂ ನಮ್ಮ ಮಾಮಿ ಕೊಡ್ತಾರೆ, ಸರಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಬೌಲ್ ತೊಗೊಂಡಿನಿ. ಈ ಬೌಲ್ಗೆ ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ. ಇದು 2 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಮೈದಾ 3 ಸ್ಪೂನ್ ತೊಗೊಳಕತ್ತೀನಿ. ಮೈದಾ 3 ಸ್ಪೂನು, ಎಕ್ಸಾಕ್ಟ್ 3 ಸ್ಪೂನ್ ಬರಬೇಕು. ಇದು 3 ಸ್ಪೂನ್ ಆಯಿತು. ಇದು ಹಾಕಿದ್ಮೇಲೆ 2 ಸ್ಪೂನು ಖಾರ ಪುಡಿ ಹಾಕೋಣ. ರೆಡ್ ಚಿಲ್ಲಿ ಪೌಡ್ರು. ಖಾರ ಪುಡಿ ಹಾಕಿದ್ಮ್ಯಾಗ 1/2 ಸ್ಪೂನು ಉಪ್ಪು ಹಾಕಬೇಕು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಾಕತ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, 1 ಸ್ಪೂನ್ ಅನ್ನೋ ಥರ. ಇದರಲ್ಲಿ ಸ್ವಲ್ಪ ಕಮ್ಮಿ ಐತಿ, ಅದಕ್ಕೆ ಇದು ಅಷ್ಟು ಹಾಕ್ತೀನಂತ. ಸಾಕ, ಇನ್ನು ಹಾಕ್ಬೇಕಾ? ಇನ್ನು ಹಾಕ್ತೀನಿ. ಇಷ್ಟು ಸಾಕು. ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಗಂಟು ಬರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಈಗ ಬೇಷ್ ಮಿಕ್ಸ್ ಮಾಡೋಣ ಅಂತ. ಮಿಕ್ಸು ಒಂದು ಸ್ವಲ್ಪ ತಿಕ್ಕಾಗಿ ಬರೋವರೆಗೂ ಮಿಕ್ಸ್ ಮಾಡಬೇಕಾಯ್ತಾ? ಸ್ವಲ್ಪ ಬೇಷ್ ರೆಡ್ಡಾಗಿ ಬಂದೈತಿ. ಸೊ ಗಂಟು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ನಿಮಿಷ. ಇದು ಬೇಷ್ ಹಿಂಗೆ ತಿರುಗಿಸಿದ್ಮೇಲೆ ಒಂದು ಸ್ವಲ್ಪ ಗಂಟು ಬರಬಾರ್ದು. ನಾನು ಪದೇ ಹೇಳಕತ್ತೀನಿ, ಯಾಕಂದರೆ ಗಂಟು ಬಂದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು 2-3 ಮಿನಿಟ್ಸ್ ಬೇಷ್ ಮಿಕ್ಸ್ ಮಾಡ್ಕೊಳ್ಳಿ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ, ನೆಕ್ಸ್ಟ್ ಪ್ರೋಸೆಸ್ಸು ಪನ್ನೀರ್ ಹಾಕೋದು. ಸೊ ಪನ್ನೀರ್ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸೇರಿ 21 ಕ್ಯೂಬ್ಸ್ ಇದಾವೆ. ಸೊ ಹಿಂಗೆ ಹಾಕ್ಬಿಡೋದು ಇದರೊಳಗೆ. ಸೊ ಇವಾಗ ಇದನ್ನೇನು ಮಾಡಬೇಕು ಅಂದರೆ ಬೇಸ್ ಡಿಪ್ ಮಾಡ್ಕೋಬೇಕು. ಇದು ಹಿಂಗೆಲ್ಲ ಡಿಪ್ ಮಾಡ್ಕೊಂಡ್ಮೇಲೆ ಹಿಂಗೆ ಫ್ರೈ ಮಾಡ್ಕೋಬೇಕು ಗೈಸ್. ಎಣ್ಣೆ ಅವಾಗೆ ಕಾಯಕ್ಕೆ ಇಟ್ಟಿದ್ವಿ. ಸೊ ಚೆನ್ನಾಗಿ ಡಿಪ್ ಮಾಡಿ, ಹ್ಯಾಂಡೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಓಹೋ, ಪನ್ನೀರ್ ಮಿರ್ಚಿ ಮಾಡಕ್ಕೆ ಕುಂತೀನಿ ಗೈಸ್. ಪನ್ನೀರ್ ಮಿರ್ಚಿ ಎಲ್ಲ ಆಗಿ ಸ್ವಲ್ಪ ಡೀಪ್ ಫ್ರೈ ಆಗಬೇಕಿದು. ಅಂದರೆ ಚೆನ್ನಾಗಿ ಫ್ರೈ ಆದಂಗೆಲ್ಲ ಕ್ರಿಸ್ಪಿನೆಸ್ ಬರುತ್ತಾ. ಸೊ ಹಿಟ್ಟೆಲ್ಲ ಹಿಡ್ಕೊಂಡೆ ತಂದ್ಕೊತೀನಿ ನೋಡ್ರಿ. ಸೊ ಚೆನ್ನಾಗಿ ಫ್ರೈ ಆಗಬೇಕಿದು ಡೀಪಾಗಿ. ಗೈಸ್ ಇದೆಲ್ಲ ಫ್ರೈ ಎಲ್ಲ ಮುಗೀತು ಈಗ. ಸೊ ಈಗ ಫ್ರೈನ ಸ್ವಲ್ಪ ಸೈಡಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಸೊ ನಾನಿದು ಈ ಚೌಟಲ್ಲಿ 1 ಸ್ಪೂನ್ ಹಾಕ್ತಿದ್ದೀನಿ ಎಣ್ಣೆ. ಸೊ ಎಣ್ಣೆ ಹಾಕಿ ಗೈಸ್ ಇವಾಗ ಅದನ್ನೆಲ್ಲ ಸೈಡಿಗೆ ಇಟ್ಟಾಯಿತು. ಈಗ ಗಾರ್ಲಿಕ್ ಹಾಕಕತ್ತೀನಿ 1 ಸ್ಪೂನು. ಗಾರ್ಲಿಕ್ 1 ಸ್ಪೂನು, ಮತ್ತು ಇದು ಜಿಂಜರ್ ಒಂದು ಹಾಕಕತ್ತೀನಿ. ಜಿಂಜರ್ ಹಾಕಿದ್ಮೇಲೆ ಇವೆರಡು ಮಿರ್ಚಿ
ಸೊ ಮುರ್ಕೊಂಡು 4 ಮಾಡ್ಕೊಂಡಿದ್ದೀನಿ. ಇದೊಂದು ಹಾಕೋಣ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ. ಮಕ್ಕಳಿಗೆ ಸಿಡಿದ್ಬಿಡ್ತು ಎಣ್ಣೆ, ಫುಲ್ ಹೀಟ್ ಆಗಿಬಿಟ್ಟೈತಲ್ಲ. ಹಾಂ ಸ್ವಲ್ಪ ಕಮ್ಮಿ ಇಟ್ಕೊಂಬಿಡೋಣ. ಚಿಲ್ಲಿ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ ಹಾಕಿ ನೆಕ್ಸ್ಟು ಆನಿಯನ್ ಹಾಕಬೇಕು. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಆಗಬಾರ್ದು. ಯಾಕಂದರೆ ಆನಿಯನ್ ಸ್ವಲ್ಪ ಅಂದರೆ ಬ್ರೌನ್ ಆಗಿಬಿಟ್ರೆ ಟೇಸ್ಟ್ ಇರಲ್ಲ. ಒಂದು ಸ್ವಲ್ಪ ಅಂದರೆ ಒಂದು 20 ಸೆಕೆಂಡ್ಸ್ ಆ ಥರ. ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಬಿಡಿ. ಇಲ್ಲಿ ನೋಡ್ರಿ ಹೆಂಗೆ ಕಾಣತೈತಿ. ಮುಂದೆ ಬಾ, ತೋರಿಸಿದು. ಸೊ ಇಷ್ಟಾದಾಗ ಏನು ಮಾಡ್ತೀರಾ, ಒಂದು ಸ್ವಲ್ಪ ನೆಕ್ಸ್ಟು ಸಾಸಸ್ ಹಾಕ್ಕೋಬೇಕು. ಸಾಸ್ ಎಷ್ಟು ಹಾಕ್ತೀರಾ ಅಂದರೆ ಟೊಮೆಟೊ ಕೆಚಪ್ ಬಂದುಬಿಟ್ಟು 2 ಸ್ಪೂನ್ ಹಾಕ್ಕೊಳ್ಳಿ. ಸೊ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು. ಹಾಂ, ಸೊ ಕೆಚಪ್ ಆಯಿತು. ವಿನಿಗರು ಒಂದು ಸ್ವಲ್ಪ 2 ಸ್ಪೂನ್ ಹಾಕ್ಕೊಳ್ಳಿ. ವಿನಿಗರ್ ಆಯಿತು. ಸ್ವಲ್ಪ 2 ಟೇಬಲ್ ಸ್ಪೂನು ಸೋಯಾ ಸಾಸು. ಅದಾದಮೇಲೆ ಪೆಪ್ಪರ್ ಪೌಡ್ರು, ಇದೂ ಸೇಮ್ 2 ಸ್ಪೂನ್ ಹಾಕ್ಕೋಬೇಕು. ಸೊ ಇದು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ 1/4 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಮುಂಚೆನೇ ಫ್ರೈಗಂತ ಹಾಕ್ಕೊಂಡಿರ್ತೀವಲ್ವಾ, ಸೊ ಮತ್ತೆ ಜಾಸ್ತಿ ಆಗಬಾರ್ದು. ಇದು ರೆಡ್ ಚಿಲ್ಲಿ ಸಾಸು, ಇದು ಅಡಿಷ್ನಲ್, ಅಂದರೆ ನೀವು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಇದು ನಾನು ಬರೀ 1 ಸ್ಪೂನ್ ಹಾಕ್ತಿದ್ದೀನಿ. ಇದಾದಮೇಲೆ ಲಾಸ್ಟ್ ಚಿಲ್ಲಿ ಸಾಸ್ ಮತ್ತು ಅದೇ ಸೇಮ್ 2 ಸ್ಪೂನ್ ಹಾಕ್ಕೋಬೇಕು. ಸೊ ಇದಾದಮೇಲೆ ಸ್ವಲ್ಪ ಬೇಸ್ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಇವಾಗ ಇದಾದಮೇಲೆ ಸ್ವಲ್ಪ ಬೇಸ್ ಫ್ರೈ ಆಗಬೇಕು. ಇದೊಂದು ಅಂದರೆ ಒಂದು 30 ಸೆಕೆಂಡ್ಸು. ಈಗ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಇದ್ರೊಳಗೆ ಹಾಕಬೇಕು. ಬೇಸ್ ಮಿಕ್ಸ್ ಮಾಡಬೇಕು, ಯಾಕಂದರೆ ಸಾಸು ಚೆನ್ನಾಗಿ ಹಿಡಿಬೇಕು ಪನ್ನೀರ್ನ. ವಾ, ಚೆನ್ನಾಗಿ ಕಾಣಾಗತ್ತೈತಿ. ಟೇಸ್ಟ್ ಒಂದು ಚೆನ್ನಾಗಿದ್ಬಿಟ್ರೆ ಸಾಕು. ಲೋಕಲ್ ಗೋಬಿ ಅಂಗಡಿನಾಗ್ಲಾ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದೈತೆ ಗೈಸ್. ನೋಡ್ರಿ ಹೆಂಗೆ ಕಾಣಾಗತ್ತಲ್ಲ, ಎಷ್ಟು ಚಂದ ಕಾಣಾಗತ್ತೈತಿ. ಗೈಸ್ ಇದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ 5 ಸ್ಟಾರ್ ಹೋಟ್ಲವ್ರು ಕೂಡ ಮಂಜು ಬಾ ನಮಗೂ ಮಾಡ್ಕೊಡ್ಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಾಗತ್ತೈತಿ. ಇಂಥ ಒಳ್ಳೆ ಶೆಫ್ ನಾನು ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ. ನೋಡ್ರಿ ಒಂದ್ಸಲ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಾಗತ್ತೈತಿ. ವಾವ್. ಸೊ ಇದು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಒಂದು ಸ್ವಲ್ಪ ಯಾಕಂದರೆ ಆಲ್ರೆಡಿ ಫ್ರೈ ಆಗ್ಬಿಟ್ಟೈತಿ. ಏನಿಲ್ಲ, ಜಾಸ್ತಿ ಬೇಡ, ಭಾಳ ಆಗ್ಬಿಟ್ಟೈತಿ. ಇನ್ನೊಂದು ಹಬ್ಬ ಬಂದರೆ ಒಂದು 10 ಸೆಕೆಂಡ್ಸು, ಜಾಸ್ತಿ ಬೇಡ ಆಯಿತಾ. 10 ಸೆಕೆಂಡ್ಸ್ ಆದಮೇಲೆ ಪ್ಲೇಟಿಗೆ ಹಾಕ್ಬಿಡೋಣಂತ. ಪ್ಲೇಟಿಗೆ ಹಾಕಿ ರಿವ್ಯೂ ನೋಡೋಣ, ನಮ್ಮ ಮಾಮಿಗೆ ತಿನ್ನಿಸಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಸಾಕು, ಆಫ್ ಮಾಡೋಣ. ಸೊ ಒಂದು ನಿಮಿಷ ಹಂಗೆ ಬಿಟ್ಬಿಡ್ರಿ ಆಯಿತಾ. 1 ನಿಮಿಷ ಹಂಗೆ ಬಿಟ್ಮೇಲೆ ಸ್ವಲ್ಪ ಬೇಸ್ ಇದಾಗಲಿ. ಇದರಲ್ಲೆಲ್ಲ ಆನಿಯನ್ ಹತ್ಬಿಟ್ಟೈತಿ. ಹಾಂ,
ಈಗ ಪರ್ಫೆಕ್ಟ್. ಸೊ ತುಂಬ ಚೆನ್ನಾಗಿ ಆಗೈತಿ. ಇವಾಗ ಟೇಸ್ಟ್ ಹೆಂಗೈತೆ ಅಂತ ನಮ್ಮ ಮಾಮಿ ತಿಂದು ರಿವ್ಯೂ ಹೇಳ್ತಾರೆ. ಬಟ್ ನೋಡೋಕೆ ಮಾತ್ರ ಬೆಂಕಿ ಕಾಣಾಗತ್ತೈತಿ. ನೆಕ್ಸ್ಟ್ ಲೆವೆಲ್. ಪ್ರೌಡ್ ಆಫ್ ಮೀ. ಚೆನ್ನಾಗಿ ಕಾಣಾಗತ್ತೈತಿ. ಸೊ ಪ್ಲೇಟಿಗೆ ಹಾಕ್ಕೊಂಡು ರಿವ್ಯೂ ಸಿಗೋಣ ಅಂತ ಬಾ. ಸೊ ಪ್ಲೇಟಿಗೆ ಹಾಕ್ಕೋತಿದ್ದೀನಿ. ನಮ್ಮ ತಂಗಿ ಬೇರೆ ಅವಾಗಿಂದ ಕಾಗತ್ತಾಳ ಬೇಕು 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 ಅಂತ. ನಾನೇ ಇನ್ನೂ ತಿನ್ನಕ್ಕೆ ಬಿಟ್ಟಿಲ್ಲ, ಯಾಕಂದರೆ ಮೇನ್ ರಿವ್ಯೂ ನಮ್ಮ ಮಾಮಿ ಕೊಡಬೇಕು. ಅವ್ರು ಕೊಟ್ಟ ಮ್ಯಾಗ ಎಲ್ಲರೂ ತಿನ್ನೋದು. ಇದು ಒಳ್ಳೆ ಚಿಕನ್ ತಂದೂರಿ ಕಾಣಕ್ಕೆ ಪ್ಲೇಟಿಗೆ ಹಾಕ್ಕೊಂಡ್ವಿ. ಸೊ ಫೋರ್ಕು. ಸೊ ಸಾಕು. ಸೈಡ್ಸಿಗೆ ಏನು ಆಲ್ಟ್ರೇಷನ್ ಏನು ಮಾಡೋದು ಬೇಡ, ಯಾಕಂದ್ರೆ ಆಲ್ರೆಡಿ ಚೆನ್ನಾಗಿ ಕಾಣಾಗತ್ತೈತಿ. ಸೊ ಇದನ್ನ ನಮ್ಮ ಮಾಮಿಗೆ ತಿನ್ಸೋಣ ಬನ್ನಿ ಗೈಸ್. ಈಗ ನಮ್ಮ ಮಾಮಿಗೆ ತೋರ್ಸಕೊಂಡಿ ತಗ ಪನ್ನೀರ್ ಮಂಚೂರಿಯನ್ ಹೆಂಗೈತೆ ಹೇಳಿ, ತಿಂದು ಟೇಸ್ಟ್ ಹೇಳಿ. ನಾನು ಇಷ್ಟು ಚೆನ್ನಾಗಿ ಮಾಡ್ತಂತ ಎಕ್ಸ್ಪೆಕ್ಟ್ ಮಾಡಿದ್ಯಾ? ಹಾಂ, ಹೆಂಗೈತಿ? ನೀನು ಮಾತಾಡೋವಲ್ಲ ಗೈಸ್. ಹೇಳಿ ಏನಾದರೂ. ಹಾಂ, ಏನಾದರೂ ಕಮ್ಮಿ ಜಾಸ್ತಿ ಇಲ್ಲ ಟೇಸ್ಟು? ಸೂಪರ್ ಆಗೈತಾ? ನಿಜ ಎಕ್ಸ್ಪೆಕ್ಟ್ ಮಾಡಿದ್ಯಾ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಂತ? ಅಲ್ಲ, ನಾನು ಚೆನ್ನಾಗಿ ಮಾಡ್ತೀನಂತ ಎಕ್ಸ್ಪೆಕ್ಟ್ ಮಾಡಿದ್ಯಾ? ಇಲ್ಲ, ಚೆನ್ನಾಗೈತಲ್ಲ. ಅದು ಖಾರ ಮತ್ತೆ ಏನಾದರೂ ಕಮ್ಮಿ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಯ್ತಾ? ಗೆದ್ವಿ ಫೈನಲಿ. ಗುಡ್ ಚೆಫ್ ಗೈಸ್. ಯಾರಿಗೆ ಬೇಕು ಹೇಳ್ರಿ, ಬಂದು ಮನೆಗೆ ಮಾಡಿಕೊಟ್ಬಿಡ್ತು. ಬಟ್ ಕರೆಯಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ರೆಸಿಪಿ ತೋರಿಸಿದ್ದೀನಿ, ಮಾಡ್ಕೊಂಡು ತಿನ್ರಿ, ಎಂಜಾಯ್ ಮಾಡಿರಿ. ಚೆನ್ನಾಗೈತೆ ಅಂತ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡ್ಲಾ? ಚೆನ್ನಾಗೈತಾ? ನಾನು ನೋಡಕತ್ತೀನಿ ರಿವ್ಯೂ. ಮಸ್ತ್ ಬಂದೈತೆ, ಕ್ರೇಜಿ ಆಗೈತೆ. ಟ್ರೈ ಮಾಡ್ಕೊತೀನಿ. ಸ್ಪೈಸಿನೂ ಐತಿ, ಕ್ರಿಸ್ಪಿನೂ ಐತಿ, ಸೇಮ್ ಹೋಟೆಲ್ ಫೀಲ್ಸು. ಕ್ರೇಜಿ. ಆ್ಯಕ್ಚುಲಿ ನನಗೆ ಪನ್ನೀರ್ ಇಷ್ಟ ಆಗಲ್ಲ, ಬಟ್ ಸಾಕಾದಾಗ ಬಂದೈತಿ. ಅಷ್ಟು ತಿಂದ್ಬಿಡ್ತೀನಿ, ಬಟ್ ಮನೆಯವರಿಗೆಲ್ಲ ತಿನ್ನಬೇಕು. ಸೊ ಹಂಗಾಗಿ ನೀವು ಟ್ರೈ ಮಾಡ್ಕೊತೀನಿ. ರೆಸಿಪಿ ತೋರಿಸಿದ್ದೀನಿ, ಸೊ ಫಾಲೋ ಮಾಡಿರಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇವತ್ತಿಂದ ಏನೋ ಪರ್ಟಿಕ್ಯುಲರ್ ಒಂದು ವೀಡಿಯೋ ಇದೆಲ್ಲ, ರೆಸಿಪಿನ ಫಾಲೋ ಮಾಡಿ. ತುಂಬ ಸೈಕಾಗಿ ಬಂದೈತಿ, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇದೇ ಥರದ್ದು ಇವತ್ತು ವೆಜ್ ಮಾಡಿದ್ದೀನಿ ಅಲ್ವಾ, ಸೊ ನೆಕ್ಸ್ಟ್ ಚಿಕನ್ ಮಾಡೋಣ ಅಂತ. ಆ್ಯಕ್ಚುಲಿ ನನಗೆ ಪನ್ನೀರ್ ಅಂದರೆ ಇಷ್ಟ ಆಗಲ್ಲ, ನಾನು ಅವಾಗಲೇ ಹೇಳಿದೆ. ಬಟ್ ಇದು ಮಾತ್ರ ನನಗೆ ಅಷ್ಟು ತಿನ್ಬೇಕಂತ ಅನ್ಸ್ಬಿಡ್ತು. ಬಟ್ ಆ್ಯಕ್ಚುಲಿ ಎಲ್ಲರಿಗೂ ಮನೆಯವ್ರಿಗೆ ಎಲ್ಲರಿಗೂ ಬೇಕಲ್ವಾ, ಸೊ ಹಂಗಾಗಿ ಸ್ವಲ್ಪ ಉಳಿಸದೆ ಬಿಟ್ಟರೆ ಇನ್ನೇನೂ ಇಲ್ಲ. ಇದೇ ಥರ ಚಿಕನಿಂದು ಮಾಡೋಣ ಅಂತ ಪಕ್ಕ. ಸೊ ಟ್ರೈ ಮಾಡ್ಕೊತೀನಿ, ಪದೇ ಪದೇ ಹೇಳಾಕತ್ತೀನಿ, ಟ್ರೈ ಮಾಡಿ ನಿಜ, ಯಾಕಂದರೆ ಮಸ್ತ್ ಬಂದೈತಿ ನಿಜವಾಗ್ಲು. ಸೊ ಥ್ಯಾಂಕ್ ಯು. ಇಲ್ಲಿವರೆಗೂ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಂಡ್ ಸೊ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್.